ಟ್ರೇಡಿಂಗ್ನಲ್ಲಿ ಎಲ್ಲರೂ ಬೆಲೆ ಎಲ್ಲಿಗೆ ಹೋಗುತ್ತೆ ಅಂತಾನೆ ನೋಡ್ತಿರ್ತಾರೆ. ಆದರೆ ಬೆಲೆಗಿಂತಲೂ ಮುಖ್ಯವಾದ ಒಂದು ಸೀಕ್ರೆಟ್ ಇದೆ, ಅದುವೇ ಮೊಮೆಂಟಮ್, ಅಂದ್ರೆ ಮಾರುಕಟ್ಟೆಯ ವೇಗ. ಇವತ್ತು ನಾವು ಸ್ಟಾಕ್ಯಾಸ್ಟಿಕ್ ಆಸಿಲೇಟರ್ ಅನ್ನೋ ಒಂದು ಪವರ್ಫುಲ್ ಕ್ಲಾಸಿಕ್ ಟೂಲ್ ಬಗ್ಗೆ ಕಲಿಯೋಣ. ಇದು ಮಾರ್ಕೆಟ್ನ ವೇಗವನ್ನು ಅಳೆದು ಮುಂದಿನ ನಡೆಯ ಬಗ್ಗೆ ನಮಗೆ ಹೇಗೆ ಮುಂಚಿತವಾಗಿ ಸುಳಿವು ಕೊಡುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಈ 5 ಸಿಂಪಲ್ ಸ್ಟೆಪ್ಸ್ಗಳಲ್ಲಿ ನಾವು ಸ್ಟೋಕಾಸ್ಟಿಕ್ ಆಸಿಲೇಟರ್ನ ಆಳಕ್ಕೆ ಇಳಿಯೋಣ. ಮೊದಲು ಇದರ ಬೇಸಿಕ್ಸ್ ಏನು ಅಂತ ಶುರು ಮಾಡಿ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ, ಅದರ ಸಿಗ್ನಲ್ಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಮತ್ತು ಕೊನೆಗೆ ಇದನ್ನು ನಮ್ಮ ಟ್ರೇಡಿಂಗ್ನಲ್ಲಿ ಸ್ಮಾರ್ಟಾಗಿ ಹೇಗೆ ಬಳಸಬೇಕು ಅನ್ನೋದನ್ನು ಕಲಿಯೋಣ. ಹಾಗಾದರೆ ಶುರು ಮಾಡೋಣ ಅಲ್ವಾ? ಸರಿ, ಮೊದಲನೇ ಭಾಗ. ಈ ಸ್ಟೊಕ್ಯಾಸ್ಟಿಕ್ ಆಸಿಲೇಟರ್ ಅನ್ನೋ ಹೆಸರು ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಆಗಿ ಅನಿಸ್ಬೋದು, ಆದರೆ ನಂಬಿ ಇದರ ಹಿಂದಿರೋ ಐಡಿಯಾ ಇದೆಯಲ್ಲ, ಅದು ತುಂಬಾ ಸಿಂಪಲ್. ಹಾಗಾದ್ರೆ ಏನಿದು? ಇದು ಯಾಕೆ ಅಷ್ಟು ಮುಖ್ಯ? ಬನ್ನಿ ಮೊದಲು ಅದನ್ನೇ ತಿಳ್ಕೊಳ್ಳೋಣ. ಇದನ್ನ ಹೇಗೆ ಯೋಚಿಸಿ ನೋಡಿ. ಇದು ಸ್ಟಾಕ್ನ ಬೆಲೆ ಎಷ್ಟು ಅಂತ ಹೇಳಲ್ಲ, ಬದಲಿಗೆ ಆ ಬೆಲೆಯಲ್ಲಿ ಎಷ್ಟು ಜೋಶ್ ಇದೆ ಅಥವಾ ಅದು ಸುಸ್ತಾಗಿದೆಯಾ ಅಂತ ಹೇಳುತ್ತೆ. ಬೆಲೆ ತುಂಬಾ ಫಾಸ್ಟಾಗಿ ಮೇಲ್ ಹೋದ್ರೆ ಎಲ್ಲರೂ ಕೊಂಡ್ಕೊಳ್ಳೋಕೆ ಮುಗ್ಬಿದ್ದಿರ್ತಾರೆ, ಅದನ್ನೇ ಓವರ್ ಬಾಟ್ ಅಂತೀವಿ. ಅದೇ ರೀತಿ ಬೆಲೆ ಸಡನ್ ಆಗಿ ಕೆಳಗೆ ಬಿದ್ದರೆ ಎಲ್ಲರೂ ಮಾರೋಕ್ ಶುರು ಮಾಡಿರ್ತಾರೆ, ಅದಕ್ಕೆ ಓವರ್ ಸೋಲ್ಡ್ ಅಂತೀವಿ. ಈ ಇಂಡಿಕೇಟರ್ ನಮಗೆ ಈ 2 ಸ್ಥಿತಿಗಳನ್ನು ಪಕ್ಕಾ ಗುರುತಿಸೋಕೆ ಹೆಲ್ಪ್ ಮಾಡುತ್ತೆ. ಈ ಅದ್ಭುತವಾದ ಟೂಲ್ನ ಕಂಡುಹಿಡಿದಿದ್ದು ಜಾರ್ಜ್ ಸಿ ಲೇನ್. ಅವರ ಐಡಿಯಾ ತುಂಬಾ ಸರಳವಾಗಿತ್ತು. ಒಂದು ಸ್ಟಾಕ್ನ ಬೆಲೆ ಮೇಲೆ ಹೋಗ್ತಿದ್ರೆ ದಿನದ ಕೊನೆಗೆ ಅದರ ಕ್ಲೋಸಿಂಗ್ ಪ್ರೈಸ್ ಆ ದಿನದ ಗರಿಷ್ಠ ಬೆಲೆಯ ಹತ್ರ ಇರುತ್ತೆ. ಅದೇ ರೀತಿ ಬೆಲೆ ಕೆಳಗೆ ಬರ್ತಿದ್ರೆ ಅದು ದಿನದ ಕನಿಷ್ಠ ಬೆಲೆಯ ಹತ್ರ ಕ್ಲೋಸ್ ಆಗುತ್ತೆ. ಕೇವಲ ಈ ಒಂದು ಸರಳವಾದ ಅಬ್ಸರ್ವೇಷನ್ನ ಮೇಲೆ ಇಡೀ ಇಂಡಿಕೇಟರ್ ನಿಂತಿದೆ. ಎಷ್ಟು ಅದ್ಭುತ ಅಲ್ವಾ? ಸರಿ, ಇದರ ಹಿಂದಿನ ಐಡಿಯಾ ಏನು ಅಂತ ಗೊತ್ತಾಯ್ತು. ಈಗ ಬನ್ನಿ ಇದರ ಇಂಜಿನ್ ಒಳಗೆ ಇಣುಕಿ ನೋಡೋಣ. ಈ ಇಂಡಿಕೇಟರ್ನ ಚಾರ್ಟ್ನಲ್ಲಿ ಕಾಣೋ ಆ 2 ಲೈನ್ಗಳು ಯಾವುವು? ಅವುಗಳ ಅರ್ಥವಾದ್ರೂ ಏನು? ಲೆಟ್ಸ್ ಡೈವ್ ಇನ್. ಇಲ್ಲಿ ನಮಗೆ 2 ಲೈನ್ಗಳು ಕಾಣಿಸ್ತವೆ. ಒಂದು %ಗೆ ಇದನ್ನ ಒಂದು ವೇಗದ ಸ್ಪ್ರಿಂಟರ್ ಅಂತ ಅಂದ್ಕೊಳ್ಳಿ, ಬೆಲೆಯ ಸಣ್ಣ ಬದಲಾವಣೆಗೂ ತಕ್ಷಣ ರಿಯಾಕ್ಟ್ ಮಾಡುತ್ತೆ. ಇನ್ನೊಂದು %D, ಇದು ಆ ಸ್ಪ್ರಿಂಟರ್ನ ಕೋಚ್ ಇದ್ದ ಹಾಗೆ, ಸ್ವಲ್ಪ ನಿಧಾನ ಆದರೆ ಸ್ಥಿರ. ಇದು %ಗೆ ಲೈನ್ನ ಸರಾಸರಿ ಆಗಿರೋದ್ರಿಂದ ನಮಗೆ ಗೊಂದಲವಿಲ್ಲದ ಹೆಚ್ಚು ಖಚಿತವಾದ ಸಿಗ್ನಲ್ಗಳನ್ನು ಕೊಡಲು ಸಹಾಯ ಮಾಡುತ್ತೆ. ಇದರ ಅಸಲಿ ಮ್ಯಾಜಿಕ್ ಇರೋದೇ ಈ 0 ಇಂದ 100ರ ಸ್ಕೇಲ್ನಲ್ಲಿ. ಇಂಡಿಕೇಟರ್ 80ರ ಗಡಿ ದಾಟಿದ್ರೆ ಅದರ ಅರ್ಥ ಮಾರುಕಟ್ಟೆ ಓವರ್ ಬಾಟ್ ಆಗಿದೆ, ಅಂದ್ರೆ ಖರೀದಿ ಅತಿಯಾಗಿದೆ, ಬಹುಶಃ ಬೆಲೆ ಸ್ವಲ್ಪ ಕೂಲ್ ಆಗೋ ಸಮಯ ಬಂದಿದೆ ಅಂತ. ಅದೇ ರೀತಿ ಅದು 20ಕ್ಕಿಂತ ಕೆಳಗೆ ಬಂದ್ರೆ ಅದು ಓವರ್ ಸೋಲ್ಡ್, ಅಂದ್ರೆ ಮಾರಾಟದ ಭರಾಟೆ ಹೆಚ್ಚಾಗಿದೆ, ಬೆಲೆ ಮತ್ತೆ ಪುಟಿದೇಳುವ ಸಾಧ್ಯತೆ ಇದೆ ಅನ್ನೋದರ ಸೂಚನೆ. ಸರಿ, ಇಷ್ಟೊತ್ತು ಥಿಯರಿ ಮಾತಾಡಿದ್ದು ಸಾಕು. ಈಗ ಆಕ್ಷನ್ಗೆ ಇಳಿಯೋಣ. ಈ ಲೈನ್ಗಳು ಒಂದನ್ನೊಂದು ದಾಟಿದಾಗ ಮತ್ತು ಬೆಲೆಗೆ ವಿರುದ್ಧವಾಗಿ ಚಲಿಸಿದಾಗ ನಮ್ಗೆ ಏನು ಹೇಳೋಕೆ ಪ್ರಯತ್ನ ಪಡ್ತೀವಿ? ಈ ಸಿಗ್ನಲ್ಗಳನ್ನ ಓದಿ ಟ್ರೇಡಿಂಗ್ ನಿರ್ಧಾರಗಳನ್ನ ಹೇಗೆ ತಗೋಬಹುದು ಅನ್ನೋದನ್ನ ನೋಡೋಣ. ಖರೀದಿ ಮಾಡಲು ಪರ್ಫೆಕ್ಟ್ ಟೈಮ್ ಯಾವುದು? ಇಲ್ಲಿ ನಾವು 2 ಕಂಡೀಷನ್ಗಳನ್ನು ಚೆಕ್ ಮಾಡಬೇಕು. ಒಂದು, ಇಂಡಿಕೇಟರ್ 20ರ ಕೆಳಗೆ ಅಂದ್ರೆ ಓವರ್ ಸೋಲ್ಡ್ ಝೋನ್ನಲ್ಲಿರಬೇಕು. 2, ಆ ವೇಗದ %K ಲೈನ್ ನಿಧಾನದ %D ಲೈನನ್ನು ಕೆಳಗಿನಿಂದ ಮೇಲಕ್ಕೆ ಕ್ರಾಸ್ ಮಾಡಬೇಕು. ಈ 2 ಕಂಡೀಷನ್ ಓಕೆ ಆದ್ರೆ ಅದು ಒಂದು ಸ್ಟ್ರಾಂಗ್ ಬೈ ಸಿಗ್ನಲ್ ಆಗಿರ್ಬೋದು. ಹಾಗೆಯೇ ಮಾರಾಟದ ಸಿಗ್ನಲ್ ಗುರುತಿಸೋದು ಹೇಗೆ? ಇದು ಬೈ ಸಿಗ್ನಲ್ನ ಪಕ್ಕಾ ಉಲ್ಟಾ. 1, ಇಂಡಿಕೇಟರ್ 80ರ ಮೇಲೆ ಅಂದ್ರೆ ಓವರ್ ಬಾಟ್ ಝೋನ್ನಲ್ಲಿರಬೇಕು. 2, ವೇಗದ %K ಲೈನ್ ನಿಧಾನದ %D ಲೈನ್ ಅನ್ನು ಮೇಲಿನಿಂದ ಕೆಳಕ್ಕೆ ಕ್ರಾಸ್ ಮಾಡಬೇಕು. ಇದು ಸಂಭವಿಸಿದಾಗ ಬೆಲೆ ಕೆಳಗೆ ಹೋಗೋ ಸೂಚನೆ ನಮಗೆ ಸಿಗ್ಬೋದು. ಈಗ ನಾವು ಸ್ಟೊಕ್ಯಾಸ್ಟಿಕ್ ಆಸಿಲೇಟರ್ನ ಒಂದು ಸೀಕ್ರೆಟ್ ವೆಪನ್ ಬಗ್ಗೆ ತಿಳಿಯೋಣ. ಅದೇ ಡೈವರ್ಜೆನ್ಸ್. ಡೈವರ್ಜೆನ್ಸ್ ಅಂದ್ರೆ ಬೆಲೆ ಒಂದು ದಾರಿಯಲ್ಲಿ ಹೋಗ್ತಿದ್ರೆ ನಮ್ಮ ಮೊಮೆಂಟಮ್ ಇಂಡಿಕೇಟರ್ ಇನ್ನೊಂದು ದಾರಿಯಲ್ಲಿ ಹೋಗ್ತಿರುತ್ತೆ. ಇದು ಏನೋ ಸರಿಯಿಲ್ಲ, ಟ್ರೆಂಡ್ ಬದಲಾಡ್ಬೋದು, ಹುಷಾರಾಗಿರು ಅಂತ ನಮಗೆ ಕೊಡುವ ಒಂದು ಪ್ರಬಲ ಮುನ್ಸೂಚನೆ. ಬುಲ್ಲಿಶ್ ಡೈವರ್ಜೆನ್ಸ್ ಅನ್ನೋದನ್ನ ನೋಡೋಣ. ಇಲ್ಲಿ ಸ್ಟಾಕ್ನ ಬೆಲೆ ಹೊಸ ಕನಿಷ್ಠ ಮಟ್ಟಕ್ಕೆ ಇಳಿಯುತ್ತೆ, ಆದ್ರೆ ನಮ್ಮ ಸ್ಟೋಕ್ಯಾಸ್ಟಿಕ್ ಇಂಡಿಕೇಟರ್ ಕೆಳಗೆ ಹೋಗೋಕ್ಕೆ ಒಪ್ಪಲ್ಲ. ಅಂದ್ರೆ ಗಾಡಿ ಇಳಿಜಾರ್ನಲ್ಲಿ ಕೆಳಗೆ ಹೋಗ್ತಿದೆ, ಆದ್ರೆ ಅದರ ವೇಗ ಕಮ್ಮಿ ಆಗ್ತಿದೆ, ಮಾರಾಟಗಾರರ ಶಕ್ತಿ ಕುಗ್ಗುತ್ತಿದೆ ಅನ್ನೋದರ ಸಂಕೇತವಿದು. ಇದು ಟ್ರೆಂಡ್ ಮೇಲಕ್ಕೆ ತಿರುಗುವ ಒಂದು ಸ್ಟ್ರಾಂಗ್ ಸಿಗ್ನಲ್ ಆಗಿರಬಹುದು. ಇದಕ್ಕೆ ವಿರುದ್ಧವಾಗಿ ಬೇರಿಶ್ ಡೈವರ್ಜೆನ್ಸ್. ಇಲ್ಲಿ ಬೆಲೆ ರಾಕೆಟ್ ತರ ಹೊಸ ಗರಿಷ್ಠ ಮಟ್ಟ ತಲುಪುತ್ತೆ, ಆದರೆ ಸ್ಟೋಕಾಸ್ಟಿಕ್ ಇಂಡಿಕೇಟರ್ ನನ್ನಿಂದ ಇಷ್ಟೇ, ನಾನು ಸುಸ್ತಾಗಿದ್ದೇನೆ ಅಂತ ಹೇಳುತ್ತೆ. ಅಂದ್ರೆ ಖರೀದಿದಾರರು ಸುಸ್ತಾಗ್ತಿದ್ದಾರೆ ಮತ್ತು ಬೆಲೆ ಏರುತ್ತಿದ್ರೂ ಅದರ ಹಿಂದಿನ ಜೋಶ್ ಕಡಿಮೆ ಆಗ್ತಿದೆ. ಇದು ಟ್ರೆಂಡ್ ಕೆಳಕ್ಕೆ ತಿರುಗುವ ಮುನ್ಸೂಚನೆ ಆಗಿರಬಹುದು. ಓಕೆ,
ನಾವು ಈಗ ಸಿಗ್ನಲ್ಗಳನ್ನ ಓದೋದು ಹೇಗೆ ಅಂತ ಕಲ್ತಿದ್ದೇವೆ. ಆದರೆ ಜ್ಞಾನ ಒಂದೇ ಸಾಲ್ದು, ಅದನ್ನ ಬುದ್ಧಿವಂತಿಕೆಯಿಂದ ಬಳಸಬೇಕು. ಹಾಗಾದ್ರೆ ಈ ಇಂಡಿಕೇಟರನ್ನ ನಮ್ಮ ಟ್ರೇಡಿಂಗ್ ತಂತ್ರದ ಒಂದು ಭಾಗವಾಗಿ ಜವಾಬ್ದಾರಿಯುತವಾಗಿ ಬಳಸೋದು ಹೇಗೆ? ಕೆಲವು ಪ್ರಮುಖ ನಿಯಮಗಳನ್ನು ನೋಡೋಣ. ಇಲ್ಲೊಂದು ಗೋಲ್ಡನ್ ರೂಲ್ ಇದೆ, ಇದನ್ ಮಾತ್ರ ದಯವಿಟ್ಟು ಮರಿಬೇಡಿ. ಸ್ಟೊಕಾಸ್ಟಿಕ್ ಆಸಿಲೇಟರ್ ಅನ್ನು ಯಾವತ್ತೂ ಒಂಟಿಯಾಗಿ ಬಳಸಬೇಡಿ. ಇದು ಒಬ್ಬ ಪೈಲಟ್ಗೆ ಇರೋ ಸಹ ಪೈಲಟ್ ಇದ್ದ ಹಾಗೆ. ಇದು ಮುಖ್ಯ ನಿರ್ಧಾರಗಳನ್ನು ದೃಢಪಡಿಸಲು ಸಹಾಯ ಮಾಡ್ತದೆ ಹೊರತು ಇಡೀ ವಿಮಾನವನ್ನ ಒಬ್ಬನೇ ಓಡಿಸೋಕ್ಕಾಗಲ್ಲ. ಯಾವಾಗಲೂ ಇದನ್ನ ಸಪೋರ್ಟ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ಗಳು ಅಥವಾ ಬೇರೆ ಇಂಡಿಕೇಟರ್ಗಳ ಜೊತೆ ಸೇರಿಸಿಯೇ ಬಳಸಿ. ಹಾಗಾದ್ರೆ ಈ ಟೂಲ್ ಅನ್ನು ಯಾವಾಗ ಬಳಸಬೇಕು? ಇದು ಬೆಲೆ ಒಂದು ನಿರ್ದಿಷ್ಟ ರೇಂಜ್ನಲ್ಲಿ ಮೇಲೆ ಕೆಳಗೆ ಆಟ ಆಡ್ತಿರುವಾಗ, ಅಂದ್ರೆ ಸೈಡ್ ವೇಸ್ ಮಾರ್ಕೆಟ್ನಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಆದರೆ ಮಾರುಕಟ್ಟೆ ಒಂದೇ ದಿಕ್ಕಿನಲ್ಲಿ, ಅಂದ್ರೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ನಲ್ಲಿ ಸಾಗುತ್ತಿರುವಾಗ ಇದು ತುಂಬಾ ಓವರ್ ಬಾಟ್ ಅಥವಾ ಓವರ್ ಸೋಲ್ಡ್ ಸಿಗ್ನಲ್ಗಳನ್ನು ಕೊಟ್ಟು ನಮ್ಮನ್ನ ಗೊಂದಲಕ್ಕೀಡು ಮಾಡಬಹುದು. ಯಾಕಂದ್ರೆ ಸ್ಟ್ರಾಂಗ್ ಟ್ರೆಂಡ್ನಲ್ಲಿ ಒಂದು ಸ್ಟಾಕ್ ತುಂಬಾ ಹೊತ್ತು ಅದೇ ಸ್ಥಿತಿಯಲ್ಲೇ ಇರಬಹುದು. ಸರಿ, ನಾವು ಎಲ್ಲವನ್ನೂ ನೋಡಿದಿವೆ. ಈಗ ಒಂದು ಪ್ರಾಮಾಣಿಕ ತೀರ್ಪಿನ ಸಮಯ. ಪ್ರತಿಯೊಂದು ಟೂಲ್ನ ಹಾಗೆ ಇದಕ್ಕೂ ಅದರದ್ದೇ ಆದ ಪ್ಲಸ್ ಪಾಯಿಂಟ್ಸ್ ಇವೆ, ಮೈನಸ್ ಪಾಯಿಂಟ್ಸ್ ಕೂಡ ಇವೆ. ಅವೆರಗನ್ನೂ ತಿಳಿದುಕೊಂಡ್ರೆ ಮಾತ್ರ ನಾವು ಇದನ್ನ ಸರಿಯಾಗಿ ಬಳಸಕ್ಕೆ ಸಾಧ್ಯ. ಫಟಾಫಟ್ ಅಂತ ಇದರ ಪ್ಲಸ್ ಪಾಯಿಂಟ್ಸ್ ನೋಡೋಣ. ಇದು ಓವರ್ ಬಾಟ್ ಮತ್ತು ಓವರ್ ಸೋಲ್ಡ್ ಮಟ್ಟಗಳನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಟ್ರೆಂಡ್ ಬದಲಾಗೋ ಮುಂಚೆ ನಮಗೆ ಮುನ್ಸೂಚನೆ ಕೊಡಬಲ್ಲದು, ಮತ್ತು ಮುಖ್ಯವಾಗಿ ಇದು ಕಲಿಯಲು ತುಂಬಾ ಸುಲಭ. ಆದರೆ ಈಗ ಇದರ ಮಿತಿಗಳ ಬಗ್ಗೆ ಮಾತಾಡೋಣ. ಇದನ್ನ ತುಂಬಾ ಗಮನವಿಟ್ಟು ಕೇಳಬೇಕು. ಸ್ಟ್ರಾಂಗ್ ಟ್ರೆಂಡ್ಗಳಲ್ಲಿ ಇದು ತುಂಬಾ ಫಾಲ್ಸ್ ಸಿಗ್ನಲ್ಸ್ ಕೊಡುತ್ತೆ. ಮತ್ತು ಈ ಪಾಯಿಂಟ್ ತುಂಬಾ ಮುಖ್ಯ. ಓವರ್ ಬಾಟ್ ಅಂದ ತಕ್ಷಣ ಮಾರಾಟ ಮಾಡಬೇಡಿ. ಒಂದು ಸ್ಟಾಕ್ ವಾರಗಟ್ಲೆ ಓವರ್ ಬಾಟ್ ಸ್ಥಿತಿಯಲ್ಲೇ ಇರಬಹುದು. ಹಾಗೆ ಓವರ್ ಸೋಲ್ಡ್ ಅಂದ ತಕ್ಷಣ ಖರೀದಿ ಮಾಡಬೇಡಿ. ಇದು ಕೇವಲ ಒಂದು ಸೂಚನೆ, ಆದೇಶವಲ್ಲ. ಯಾವಾಗಲೂ ಬೇರೆ ಇಂಡಿಕೇಟರ್ಸ್ಗಳಿಂದ ಕನ್ಫರ್ಮೇಷನ್ಗಾಗಿ ಕಾಯಿರಿ. ಹಾಗಾದ್ರೆ ಕೊನೆಯದಾಗಿ ನಾವು ನೆನ್ಪಿಡಬೇಕಾದ ವಿಷಯವೇನು? ಸ್ಟೊಕಾಸ್ಟಿಕ್ ಆಸಿಲೇಟರ್ ಭವಿಷ್ಯ ಹೇಳುವ ಮ್ಯಾಜಿಕ್ ಬಾಲ್ ಅಲ್ಲ. ಇದು ಮಾರುಕಟ್ಟೆಯ ನಾಡಿಮಿಡಿತವನ್ನ ಪರೀಕ್ಷಿಸುವ ವೈದ್ಯರ ಸ್ಟೆಥೋಸ್ಕೋಪ್ ಇದ್ದಾಗೆ. ಇದು ಬೆಲೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಲ್ಲ, ಬದಲಿಗೆ ಆ ಚಲನೆಯ ಹಿಂದಿರೋ ಶಕ್ತಿ ಎಷ್ಟಿದೆ ಅಂತ ನಮಗೆ ತಿಳಿಸುತ್ತೆ. ಈ ಮೊಮೆಂಟಮ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಹೆಚ್ಚು ತಿಳುವಳಿಕೆಯುಳ್ಳ ಟ್ರೇಡರ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ.